ಕಾಂಗ್ರೆಸ್ನಲ್ಲಿ ಲೋಕಸಭೆ ಚುನಾವಣೆ ಟಿಕೆಟ್ ಜಟಾಪಟಿ ಕೂಡ ಬಹಳ ಜೋರಾಗಿದೆ. ಪ್ರಬಲ ಅಭ್ಯರ್ಥಿ ಇಲ್ಲದ ಕ್ಷೇತ್ರಗಳಲ್ಲಿ ಬಿಗ್ ಫೈಟ್ ಅನ್ನ ನಾಯಕರು ನಡೆಸ್ತಾ ಇದ್ದಾರೆ. ಅಂದ್ರೆ ಟಿಕೆಟ್ಗಾಗಿ ಲಾಬಿ, ಟಿಕೆಟ್ ಅನ್ನ ಪಡೆದು ತೀರಬೇಕು ಅನ್ನುವಂತಹ ಹಠ. ಸೊ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಗ್ ಫೈಟ್ ನಡೀತಾ ಇದೆ. ಹಾಗಿದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ತೀವ್ರ ಪೈಪೋಟಿ ನಡೀತಾ ಇದೆ ನೋಡ್ತಾ ಹೋಗೋಣ. ಬೀದರ್ನಲ್ಲಿ ಗೆಳೆಯರ ನಡುವೆ ಕಾದಾಟ ಶುರುವಾಗಿದೆ ಟಿಕೆಟ್ಗಾಗಿ. ಸೋತಂತಹ ರಾಜಶೇಖರ್ ಪಾಟೀಲ್ ಟಿಕೆಟ್ಗಾಗಿ ಡಿಮ್ಯಾಂಡ್ ಮಾಡಿದ್ದಾರೆ. ತಮ್ಮ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಚಿವ ಖಂಡ್ರೆ ಅವರು ಕೂಡ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಈ ಕಡೆ ಬಾಗಲಕೋಟೆಗೆ ಬಂದ್ರೆ ಟ್ರಯಾಂಗಲ್ ಫೈಟ್ ಇದೆ. ನ್ಯಾಮಗೌಡ, ವೀಣಾ ಕಾಶ್ಯಪ್ನವ್ರು, ಸರ್ನಾಯಕ್ ಇವ್ರ ಮಧ್ಯೆ ಟಿಕೆಟ್ಗಾಗಿ ಪೈಪೋಟಿ. ಇನ್ನು ಬಳ್ಳಾರಿಯಲ್ಲಿ ಉಗ್ರಪ್ಪ ಹಾಗೂ ವೆಂಕಟೇಶ್ ಪ್ರಸಾದ್ ಜಿದ್ದಾಜಿದ್ದಿ ಜೋರಾಗಿದೆ. ಸಹೋದರನಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಚಿವ ನಾಗೇಂದ್ರ ಕೂಡ ತೀವ್ರ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಕೊಪ್ಪಳದಲ್ಲಿ ಎಮರೇಗೌಡ, ಬಯ್ಯಾಪುರ, ರಾಜಶೇಖರ್ ಹಿಟ್ನಾಳ್ ನಡುವೆ ಕಾದಾಟ ಜೋರಾಗಿದೆ ಟಿಕೆಟ್ಗಾಗಿ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕೆ ಬಂದ್ರೆ ಹುಸೇನ್, ಮನ್ಸೂರ್ ಅಲಿ ಖಾನ್ ಫೈಟ್ ಮಾಡ್ತಾ ಇದ್ದಾರೆ ಟಿಕೆಟ್ಗಾಗಿ. ಇನ್ನು ತುಮಕೂರಲ್ಲಂತೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ಕ್ಷೇತ್ರ ಮುದ್ದ ಹನುಮೇಗೌಡ, ಮುರಳೀಧರ್ ಹಾಲಪ್ಪ, ನಿಕೇತ್ ರಾಜ್ ಮೌರ್ಯ. ಇನ್ನು ಚಾಮರಾಜನಗರದಲ್ಲಿ ಸುನಿಲ್ ಬೋಸ್, ಪುಷ್ಪಾ ಅಮರ್ನಾಥ್, ಮಂಗಳೂರಿನಲ್ಲಿ ವಿನಯ್ ಕುಮಾರ್ ಸೊರ್ಕೆ, ಮಿಥುನ್ ರೈ, ರಕ್ಷಿತ್ ಶಿವರಾಮ್. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದಿಂದ. ಇನ್ನು ಮಂಜಪ್ಪ ನಡುವೆ ಫೈಟ್ ಜೋರಾಗಿದೆ. ಧಾರವಾಡದ ವಿಚಾರಕ್ಕೆ ಬಂದರೆ ಧಾರವಾಡ ಲೋಕಸಭೆ ಚುನಾವಣೆಗೆ ರಜತ್ ಉಳ್ಳಾಗಡ್ಡಿ ಮಠ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯ, ಹಾಗೇನೆ ಶಿವಲೀಲಾ ಮಧ್ಯೆ ಪೈಪೋಟಿ ಜೋರಾಗಿದೆ. ಸೊ ಈ ಎಲ್ಲ ಪ್ರಭಾವಿಗಳು ತಮ್ಮವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಭಾರಿ ಜೋರಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಪಡಿತೀನಿ ಪ್ರತಿನಿಧಿ ಬಸವರಾಜ್ ಅವರಿಂದ. ಬಸವರಾಜ್, ಚುನಾವಣೆ ಹತ್ತಿರವಾದಂತಹ ಸಂದರ್ಭದಲ್ಲಿ ಈ ರೀತಿ ಟಿಕೆಟ್ ಪೈಪೋಟಿ ಅನ್ನುವಂಥದ್ದು ಸಹಜ. ಅದರಲ್ಲಿ ಪ್ರಭಾವ ಬೀರಿ ಟಿಕೆಟ್ ಪಡೆಯೋದಕ್ಕೆ ಸರ್ವ ಪ್ರಯತ್ನಗಳು ಹೈಕಮಾಂಡ್ ಲೆವೆಲ್ ಅಲ್ಲಿ ಆಗ್ತಾನೆ ಇರುತ್ತೆ. ಕಾಂಗ್ರೆಸ್ನಲ್ಲಿಯೂ ಕೂಡ ಇದೇ ರೀತಿಯ ಪ್ರಯತ್ನಗಳಿಗೆ ನಡೀತಾ ಇದೆ. ಸಚಿವರಾದಂಥವ್ರು ಮಕ್ಕಳಿಗೆ ಕೊಡಿಸ್ಬೇಕು, ಅಳಿಯಂದ್ರಿಗೆ ಕೊಡಿಸ್ಬೇಕು, ಹೀಗೆ 10 ಹಲವು. ಇದನ್ನ ಯಾವ ರೀತಿ ತಾವು ವ್ಯಾಖ್ಯಾನಿಸ್ತೀರಿ? ಯಾರ್ಯಾರ ಯಶಸ್ಸನ್ನ ಕಾಣಬಹುದು? ಖಂಡಿತ ಶ್ರೀಪಾದ್, ನೀವು ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯ ಕೊರತೆ ಇದೆ. ಆ 15 ಕ್ಷೇತ್ರಗಳಲ್ಲಿ ಸಚಿವರನ್ನು ನಿಂತುಕೊಳ್ಳಿ ಅನ್ನುವಂಥದ್ದು ಒಂದು, ಮತ್ತು ಪ್ರಬಲ ಅಭ್ಯರ್ಥಿಗಳು ಇದ್ದಾರೆ. ಆದರೆ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಏನು ಪ್ರಬಲ ಅಭ್ಯರ್ಥಿಗಳ ಕೊರತೆ ಇದೆ, ಅಲ್ಲಿ ಸಾಕಷ್ಟು ಪೈಪೋಟಿ ಏರ್ಪಡ್ತಾ ಇದೆ. ಅದರಲ್ಲಿ DCM ಬಣ ಇರ್ಬೋದು, CM ಬಣ ಇರ್ಬೋದು, ಆಯಾ ಬಣದ ಒಂದಷ್ಟು ನಾಯಕರು ನಮಗೆ ಟಿಕೆಟ್ ಕೊಡಿ ಅನ್ನುವಂಥ ಒಂದು ಪ್ರಬಲವಾದಂತಹ ಮನವಿಯನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಮಾಡ್ತಾ ಇದ್ದಾರೆ, ರಾಜ್ಯ ಮಟ್ಟದಲ್ಲೂ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದಷ್ಟು ಜಿಜ್ಞಾಸೆಗಳು ಏರ್ಪಡ್ತಾ ಇದ್ದಾವೆ ರಾಜ್ಯ ಕಾಂಗ್ರೆಸ್. ಒಬ್ಬರಿಗೆ ಕೊಟ್ಟರೆ ಇನ್ನೊಬ್ಬರನ್ನ ಸೈಲೆಂಟ್ ಮಾಡೋದು ಹೇಗೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಲೋಕಸಭಾ ಚುನಾವಣೆ ಹೊತ್ತಿಗೆ ಈಗಾಗಲೇ ಅವರು ಸರ್ವೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಆ ಸರ್ವೆ ರಿಪೋರ್ಟನ್ನು ಪಡೆದು ಯಾರೇ ಪರವಾಗಿ ಹೆಚ್ಚಿನ ಒಲವಿದೆ ಅವರಿಗೆ ಈ ಒಂದು ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಬಹುತೇಕ ರಾಜಕಾರಣಿಗಳು ಅಂದರೆ ಬಹುತೇಕ ಸಚಿವರು ತಮ್ಮ ಬದಲಾಗಿ ತಮ್ಮ ಕುಟುಂಬಸ್ಥರಿಗೆ ಕೊಡಿ ಅನ್ನುವಂಥ ಒಂದಷ್ಟು ಆಗ್ರಹಗಳನ್ನು ಮಾಡ್ತಾ ಇದ್ದಾರೆ. ಇದು ಕೂಡ ಬಹಳ ಗಂಭೀರವಾದಂತಹ ವಿಚಾರ. ಯಾಕಂದ್ರೆ ಬಿಜೆಪಿಯನ್ನ ಎದುರಿಸಬೇಕಾದ್ರೆ ಪ್ರಬಲ ಅಭ್ಯರ್ಥಿಯನ್ನಾಗಿ ಸಚಿವರನ್ನೇ ಇಳಿಬೇಕು ಅನ್ನುವಂಥ ಮಾತನ್ನ ಹೈಕಮಾಂಡ್ ನಾಯಕರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೆ ಸುತಾರಾಮ ಆಗ್ತಾ ಇಲ್ಲ ಅಂತ ಒಂದಷ್ಟು ಜನ ಸಚಿವರು ಕಡಾಖಂಡಿತವಾಗಿ ಹೇಳಿದ್ದಾರೆ. ಆದರೆ ನನ್ನ ಬದಲಾಗಿ ನನ್ನ ಮಗನಿಗೆ ಕೊಡಿ, ಅಳಿಯನಿಗೆ ಕೊಡಿ, ನಾವು ಗೆಲ್ಲಿಸ್ಕೊಂಡು ಬರ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ಗೆ ಒಂದಷ್ಟು ಅಭ್ಯರ್ಥಿಗಳ ಕೊರತೆ ಅಂತೂ ಬಹಳ ಪ್ರಮುಖವಾಗಿ ಕಾಡ್ತಾ ಇದೆ. ಪ್ರಬಲ ಅಭ್ಯರ್ಥಿಗಳು ಸಿಕ್ಕಿದ್ದೇ ಆದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಆದರೆ ಪ್ರಬಲ ಅಭ್ಯರ್ಥಿಗಳ ಹುಡುಕಾಟ ಇನ್ನೂ ಕೂಡ ಆರಂಭವಾಗಿರೋದ್ರಿಂದ ಮೊದಲ ಪಟ್ಟಿ ಬಹಳ ವಿಳಂಬ ಆಗ್ತಾ ಇದೆ. ಇನ್ನಷ್ಟು ತಡ ಆಗಬಹುದು ಶ್ರೀಪಾದ್ ಈ ಒಂದು ಮೊದಲ ಪಟ್ಟಿ ಬಿಡುಗಡೆಗೆ. ಯಾಕಂದರೆ ಜನವರಿ ಅಂತ್ಯಕ್ಕೆ ಮೊದಲ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದ್ದು, ಈಗ ಫೆಬ್ರವರಿ ಬಂದಿದೆ. ಫೆಬ್ರವರಿ ಮಧ್ಯದಲ್ಲಿಯೂ ಕೂಡ ಇದು ಆಗೋದು ಅನುಮಾನ. ಫೆಬ್ರವರಿ ಅಂತ್ಯಕ್ಕೆ ಮೊದಲ ಪಟ್ಟಿ ಬಿಡುಗಡೆ ಆದರೆ ಅದನ್ನು ನಾವು ಆಶ್ಚರ್ಯದಿಂದ ನೋಡಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಚುನಾವಣಾ ತಯಾರಿಗಳು ಆರಂಭ ಆಗಬೇಕಾಗಿತ್ತು ಕಾಂಗ್ರೆಸ್ನಲ್ಲಿ. ಸರ್ಕಾರ ಇದ್ರೂ ಕೂಡ ಆರಂಭವಾಗಿಲ್ಲ, ಬಿಜೆಪಿಯಷ್ಟು ವೇಗ ಪಡೆದಿಲ್ಲ ಅನ್ನುವಂಥ ಮಾತುಗಳನ್ನು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಕಡೆ ಲೋಕಸಭೆ ಟಿಕೆಟ್ಗಾಗಿ ಪೈಪೋಟಿಗಳು ಪ್ರಾರಂಭ ಆಗಿದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಕೂಡ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಕಾರಣ ಸತೀಶ್ ಜಾರಕಿಹೊಳಿ ಅವರೇ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಡ. ಸತೀಶ್ ಜಾರಕಿಹೊಳಿ ಸ್ಪರ್ಧೆಗೆ ಹೈಕಮಾಂಡ್ನಿಂದಲೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ. ದೆಹಲಿ ಭೇಟಿಯಲ್ಲೇ ಸತೀಶ್ಗೆ ಸಿಕ್ಕಿದೆಯಾ ಹೈಕಮಾಂಡ್ ಸೂಚನೆ? ವರಿಷ್ಠರ ಸೂಚನೆಯಿಂದ ಗೊಂದಲದಲ್ಲಿ ಸಿಲುಕಿಕೊಂಡಿದ್ದಾರಾ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ. ಹೈಕಮಾಂಡ್ ಒತ್ತಡದಿಂದ ಪಾರಾಗೋದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ಟಿಕೆಟ್ ಬೇಡ, ಅವರ ಮಗಳಿಗೆ ಕೊಡಿ ಅಂತ
ಅವರ ಆಪ್ತರು ಒತ್ತಾಯ ಮಾಡ್ತಿದ್ದಾರೆ. ಇಲ್ಲವೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಕೊಡಿ ಅಂತ ಕಾರ್ಯಕರ್ತರು ಆಗ್ರಹಿಸುತ್ತಿದ್ದಾರೆ. ಕಾರ್ಯಕರ್ತರ ಆಗ್ರಹ ಏನು? ಸತೀಶ್ ಜಾರಕಿಹೊಳಿ ಆಪ್ತರ ಬೇಡಿಕೆ ಏನಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಡಿ. ಕಾರಣ ಸತೀಶ್ ಜಾರಕಿಹೊಳಿ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಕೇಂದ್ರಕ್ಕೆ ಬೇಡ, ರಾಜ್ಯದಲ್ಲಿ ಇರಬೇಕು ಅಂತ ಅವರ ಆಪ್ತರ ಒತ್ತಡ ಹೆಚ್ಚಾಗ್ತಾ ಇದೆ. ಸತೀಶ್ ಜಾರಕಿಹೊಳಿಗೆ ಯಾವುದೇ ಕಾರಣಕ್ಕೂ ಎಂಪಿ ಟಿಕೆಟ್ ಕೊಡಬೇಡಿ, ಎಂಪಿ ಟಿಕೆಟ್ಗೆ ಲಾಭಿ ಸಮಯದಲ್ಲೇ ಟಿಕೆಟ್ ಕೊಡಬೇಡಿ ಅಂತ ಆಪ್ತರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಬೆಳಗಾವಿ ಲೋಕಸಭಾ ಟಿಕೆಟ್ ಯಾರ ಪಾಲಾಗಬಹುದು ಅನ್ನುವಂತ ಕುತೂಹಲ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಾರಣ ಸತೀಶ್ ಜಾರಕಿಹೊಳಿಯವರು ಈ ಹಿಂದೆ ಕೂಡ ತಮ್ಮ ಮಗಳಿಗೋಸ್ಕರನೇ ಪೈಪೋಟಿ ಮಾಡ್ತಾ ಇದ್ರು, ಅವ್ರಿಗೆ ಟಿಕೆಟ್ ಬೇಕು ಅನ್ನುವಂತ ಒತ್ತಡವನ್ನ ಮುಂದಿಟ್ಟಿದ್ರು. ಬಟ್ ಹೈಕಮಾಂಡ್ ನಿರ್ಧಾರ ಏನು? ಸತೀಶ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಬೇಕು ಅನ್ನೋದಾ? ಆಪ್ತರ ಬೇಡಿಕೆ ಏನು? ಹೌದು ಶ್ರುತಿ, ಇನ್ನೇನೋ ಕೆಲವೇ ತಿಂಗಳುಗಳಲ್ಲಿ ಲೋಕಸಭಾ ಚುನಾವಣೆ ಸಮೀಪ ಆಗ್ತಿದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಕೂಡ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಕೂಡ ಹೆಚ್ಚುತ್ತಿದೆ. ಆದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಬೆಳಗಾವಿ ಉಸ್ತುವಾರಿ ಸಚಿವ ಆಗಿರುವಂಥ ಸತೀಶ್ ಜಾರಕಿಹೊಳಿ ಅವರೇ ಸ್ಪರ್ಧೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ಒತ್ತಡವನ್ನು ಹೇರ್ತಾ ಇದೆ. ಹೀಗಾಗಿ ಇವರು ದೆಹಲಿ ಭೇಟಿಯಲ್ಲಿ ಹೈಕಮಾಂಡ್ ಒಂದು ಸೂಚನೆಯನ್ನು ನೀಡ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗಿರುವಂಥದ್ದು. ಹೀಗಾಗಿ ಅವರ ಆಪ್ತ ಮೂಲಗಳು ಹೇಳುವ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರೇ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನು ಮಾಡಬೇಕು ಮತ್ತು ಅವರು ನಿಲ್ಲಲೇಬೇಕು ಅನ್ನೋ ಒಂದು ಒತ್ತಡವನ್ನು ಹೇರ್ತಾ ಇದ್ದಾರೆ. ಹೀಗಾಗಿ ಅವರು ಆಪ್ತರು ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಸತೀಶ್ ಜಾರಕಿಹೊಳಿ ಅವರು ಲೋಕಸಭೆಗೆ ಸ್ಪರ್ಧೆಗೆ ಬೇಡವೇ ಬೇಡ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಅವರು ರಾಜ್ಯದಲ್ಲೇ ಇರಬೇಕು, ರಾಜ್ಯದಲ್ಲೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು, ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಉತ್ತರ ಕರ್ನಾಟಕದಲ್ಲಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕಾಣದ ಕೈಗಳು ಸತೀಶ್ ಜಾರಕಿಹೊಳಿ ವಿರುದ್ಧ ಕೆಲಸವನ್ನು ಮಾಡ್ತಿವೆ ಅನ್ನೋ ಒಂದು ಅನುಮಾನ ಕೂಡ ಹುಟ್ಟಿಕೊಂಡಿರುವಂಥದ್ದು. ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಂದ್ರಕ್ಕೆ ಕಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅವರ ಮೇಲೆ ಒತ್ತಡ ಹೇರುವ ತಂತ್ರವನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಯಾವುದೇ ಕಾರಣಕ್ಕೂ ಬೇಡ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಇಲ್ಲಿ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಮತ್ತಷ್ಟು ಕಾಂಗ್ರೆಸ್ ಅಭ್ಯರ್ಥಿಗಳು ಅಂದರೆ ವಿನಯ್ ನಾವಲ್ಗಟ್ ಇದ್ದಾರೆ, ಕಿರಣ್ ಸಾಧನ್ ಅವರಿದ್ದಾರೆ, ಫಿರೋಜ್ ಸೇಠ್ ಇದ್ದಾರೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಇದ್ದಾರೆ. ಅವರಿಗೆ ಟಿಕೆಟನ್ನು ಕೊಡಿ, ಅವರನ್ನು ನಾವು ಗೆಲ್ಲಿಸಿಕೊಂಡು ಬರ್ತೇವೆ, ಅವರಿಗೆ ಅವಿರತವಾಗಿ ಶ್ರಮ ಹಾಕಿ ಗೆಲ್ಲಿಸ್ಕೊಂಡು ಬರ್ತೇವೆ. ಆದರೆ ಸತೀಶ್ ಜಾರಕಿಹೊಳಿ ರಾಜ್ಯದಲ್ಲೇ ಇರಬೇಕು ಅನ್ನೋ ಒಂದು ಮಾತನ್ನು ಆಪ್ತ ಮೂಲಗಳು ಮತ್ತು ಆಪ್ತ ಬೆಂಬಲಿಗರು ಹೇಳ್ತಿದ್ದಾರೆ. ಆದರೆ ಸದ್ಯ ಕಾಂಗ್ರೆಸ್ನ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡವನ್ನು ಹೇಳ್ತಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಬಿಜೆಪಿ ಭದ್ರಕೋಟೆ ಆಗಿದ್ದಂಥ ಬೆಳಗಾವಿ ಕ್ಷೇತ್ರದಲ್ಲಿ ಕೇವಲ 5,000 ಮತಗಳಿಂದ ಸತೀಶ್ ಜಾರಕಿಹೊಳಿಯವರು ಕಳೆದ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದರು. ಸದ್ಯ ಅವರು ಈ ಬಾರಿ ಅಂದರೆ ಈ ಬಾರಿ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇ ಆದರೆ ಕಾಂಗ್ರೆಸ್ ಇಲ್ಲಿ ಸುಲಭವಾಗಿ ಗೆಲುವನ್ನು ಸಾಧಿಸುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಇದಾಗಿದೆ. ಹೀಗಾಗಿ ಅವರ ಮೇಲೆ ಸದ್ಯ ತೀವ್ರ ಒತ್ತಡ ಹೇರುವ ತಂತ್ರವನ್ನು ಕೂಡ ಹೈಕಮಾಂಡ್ ಮಾಡ್ತಿರುವಂಥದ್ದು. ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ವೇಳೆ ಹೈಕಮಾಂಡ್ ನೀವು ನಿಲ್ಲಲೇಬೇಕು ಅನ್ನೋ ಒಂದು ಒತ್ತಡವನ್ನು ಹೇರಿದ್ದೆ ಆದರೆ ಸತೀಶ್ ಜಾರಕಿಹೊಳಿ ಅವರ ಮುಂದಿನ ನಡೆ ಏನಾಗಿರುತ್ತೆ ಮತ್ತು ಸತೀಶ್ ಜಾರಕಿಹೊಳಿ ಸ್ಪರ್ಧೆಯನ್ನು ಮಾಡ್ತಾರೆ ಮತ್ತು ಅವರ ಆಪ್ತ ಮೂಲಗಳು ಹೇಳುವ ಪ್ರಕಾರ ಅಥವಾ ಅವರ ಬೆಂಬಲಿಗಳು ಹೇಳುವ ಪ್ರಕಾರ ಇಲ್ಲಿ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಶ್ರುತಿ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.